MLC ಕಂಪನಿ ಕಡೆಯಿಂದ ನಾವು ಇಲ್ಲಿ ಒಂದು ಊರಾಗ ಏನದ ರೈತರಿಗೆ ನಾವು ನಮ್ಮ MLC ಕಂಪನಿ ಪ್ರಾಡಕ್ಟ್ ಕೊಟ್ಟಿದ್ದೀವಿ. ಅವ್ರು ಬಳಕೆ ಮಾಡಿದಾರೆ. ಅವ್ರಲಿಂದ ಏನದ ಇದ್ರ ಬಗ್ಗೆ ಏನದ ಕೇಳ್ಕೊಳ್ಳರಿ. ಯಾಕಂದ್ರೆ ಇದು ರಿಸಲ್ಟ್ ಏನು ಸರಿ ಅದನ್ನ ಇಲ್ಲ ಅವರಿಗೆ ಕೇಳರಿ. ನಮಸ್ಕಾರ ಸರ್. ನಮಸ್ಕಾರಪ್ಪ. ತಮ್ಮ ಹೆಸರು ರೀ? ಬೀರಪ್ಪ ಪೂಜಾರಿ. ತಮ್ಮ ಊರು ರೀ? ಧರ್ಮಪುರ. ಇದೇನು MLC ಕಂಪನಿ ಇದನ್ನ ಪ್ರಾಡಕ್ಟ್ ಕೊಟ್ಟಿದ್ಮೇಗ ಇದು ಬಳಕೆ ಮಾಡೋದಕ್ಕಿಂತ ಮೊದಲು ಬೆಳೆ ಹೆಂಗಿತ್ತು ರೀ ಮತ್ತು ಈಗ ಹೆಂಗೆ ಬಂದು ಸ್ವಲ್ಪ ನಾಲ್ಕು ಮಾತಾಡ್ರಿ. ಮಾಡಿದ್ರೊಳಗೆ ಚಲೋನೇ ಬಂದದ್ರಿ, ಸರಿಯಾಗಿ ಬಂದ್ರಿ. ಮೊದಲೇನೋ ಈ ರೀತಿ ಇದ್ದಿದ್ದಿಲ್ಲ. ಇಲ್ಲ ನಾವೇನು ಮತ್ತೆ ನೀವು ಬಟ್ಟೆ ಮತ್ತೆ ಯಾವ ಮಾಡಿಲ್ಲ ರೀ. ಮತ್ತು ಗೊಬ್ಬರ ಅದು ಏನು ಕೊಟ್ಟಿಲ್ಲ. ಶುರು ಹಚ್ಚೋದೀಗ ಒಂದು ಸಲ ಹಾಕಿನ ಆಯ್ತು ರೀ. ಹಾಂ ನೋಡ್ರಿ, ನಾವೇನದ ನಾವು ಇದಕ್ಕೆ ಬೀಜೋಪಚಾರ ಮಾಡೋ ಟೈಮಿನಾಗ ಏನದ ಇವ್ರಿಗೆ ಕೊಟ್ಟಿದ್ದಿಲ್ಲ. ಆದ್ರೆ ಬೂಸ್ಟ್ 1 ಬೂಸ್ಟ್ ಕೊಟ್ಟಿದ್ದೀವಿ. ಆನಂತರ ಏನದ ಬೂಸ್ಟ್ 3 ಇವ್ರು ಯೂಸ್ ಮಾಡಿದ್ದಾರೆ. ಸ್ಪ್ರೆಡೆಕ್ಸ್ನು ಯೂಸ್ ಮಾಡಿದ್ದಾರೆ. ಅದರಲ್ಲಿಂದ ಏನದ ಈಗ ಜಸ್ಟ್ ನಾವು ಬೆಳೆದು ಏನದ ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀವಿ. ಇದು ಬೆಳೆ ಯಾವ ಥರ ಬಂದದ ಅಂಥೇಳಿ ನೀವು ನೋಡ್ಬೋದು. ನೋಡಿ ಮತ್ತೇನಂತಾರೆ ಹೇಳ್ರಿ ಸರ್. ಅದು ಕಾಯಿನೂ ತೋರಿಸ್ಬೋದು. 50ರಿಂದ 60 70 ಗೊಂಡೆಗಳು ಕಾಯಿ ಬಂದಿದ್ದಾವೆ. ಅದಕ್ಕಾಗಿ ನಿಮಗೆ ಈಗ ಏನು ಅನಿಸ್ತದೆ ರೀ? ನೀವು ರೈತರಿಗೆ ಏನದ ಇದು ಬಳಕೆ ಮಾಡು ಅಂತ ಹೇಳಕ್ಕೆ ಏನದ ನೀವು ಅಷ್ಟೇ ಬಯಸ್ತೀರಲ್ಲ, ಅದೇ ಹೇಳ್ರಿ. ನೀವು ರೈತರಿಗೆ ಏನದ ಇದು ಯೂಸ್ ಚಲೋ ಅದ, ಸರಿ ಅದ. ಅದಕ್ಕಾಗಿಂದ ತಮ್ಮ ಎಲ್ಲರಿಗಿಂದ ಎಲ್ಲ ರೈತ ಬಾಂಧವರಿಗಿಂದ ನಾವು ಕಳಿಕಳಿಯಿಂದ ಕೇಳೋದು ಏನಂತಂದರೆ, ಸಾವಯವ ಕೃಷಿ ಮಾಡೋದ್ರಿಂದ ನಮಗೇನು ಬಳಕೆ ಮಾಡೋದ್ರಿಂದ ಈ ಇಳುವರಿ ಜಾಸ್ತಿ ಬರ್ತದೆ. ಮತ್ತೇನದ ಜನರಿಗೇನದ ರೈತರಿಗೇನದ ಖರ್ಚು ಕಡಿಮೆ ಆಗ್ತದೆ, ಇಳುವರಿ ಜಾಸ್ತಿ ಬರ್ತದೆ ಅಂತೇಳಿ ನಾನು ಹೇಳಿ 4 ಮಾತು ಮುಗಿಸ್ತೀನಿ. ನಮಸ್ಕಾರ.